ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮಸ್ಕಾರ ರೀ, ನಾನು ವಿಜಯ್ ಜಾಲ್ಯಾಳ, ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕು ಜಾಲ್ಯಾಳದಿಂದ ಬಂದೀನಿ ರೀ. ನಮ್ಮೂರು ಜಾಲ್ಯಾಳ. ನಮ್ಮೂರಿಗೆ ಫಸ್ಟ್ ಟೈಮ್ ಬಂದೆಲ್ಲ ಎಲ್ಲರೂ ಕಾಯಕತ್ತಿದ್ರು, ಯಾವಾಗ ಬರ್ತಾನೆ. ಫ್ಯಾಕ್ಟ್ರಿ ಒಳಗೆ DJ ಹಚ್ಚಿ, ಡೊಳ್ಳು ಕುಣಿತ, ಪಟಾಕ್ಷಿ, ಸನ್ಮಾನ. ನೋಡ್ರಿ ಫೋಟೋ ಹಾಕ್ಯಾರ ನಂದು. ಈಗ ಬರ್ರಿ, ನಮ್ಮ ಅಜ್ಜಾರ್ ಮೂರ್ತಿ ತೋರಿಸ್ತೀನಿ ಅಂತ ಬರ್ರಿ. ಇವರು ನಮ್ಮ ತಾತನವರು ಜಾಲ್ಯಾಳ ವೀರಣ್ಣನವ್ರು ಅಂತ, ಮೇರು ಕಲಾವಿದರು. ಸೊ ಈ ಜರ್ನಿ ನೋಡಿ ಏನು ಅನ್ನಿಸ್ತಾ ಇದೆ? ಏನಿಲ್ಲ, ಎಲ್ಲೋ ಇದ್ದವನ್ ಕರ್ಕೊಂಡು ಈ ವೇದಿಕೆ ಬೈತೀವಣ್ಣ, ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ಈ ಖುಷಿ ಆಗತ್ತಣ್ಣ. ಊರಾಗೆಲ್ಲ ನಮಗೆಲ್ಲ ಬೈದವರು ಹೊಡೆದವರೆಲ್ಲ ಈಗ ನಮ್ಮನ್ನ ಸನ್ಮಾನ ಮಾಡ್ತಾರಲ್ಲ, ಭಾಳ ಖುಷಿ ಅನ್ನಿಸ್ತಾನ. ಅಪ್ಪ ಮಮ್ಮಿ ತಲೆ ಎತ್ತು ಅಡ್ಡಾಡಕತ್ತ. ಆ್ಯಕ್ಚುಲಿ ನಮ್ಮ ಜಗ್ಗಣ್ಣ ಯಾವಾಗಲೂ ಅದನ್ನು ಹೇಳ್ತಾ ಇರ್ತಾರೆ, ನಂಗೆ ಭಾಳ ಖುಷಿ ಆಗತ್ತೆ. ಈ ನಾಟಕದ ಹಾಡುಗಳೆಲ್ಲ ಹೇಳ್ತಾ ಇರ್ತಾರೆ, ಸಿನಿಮಾಗಳೆಲ್ಲ ಹೇಳ್ತಾ ಇರ್ತಾರೆ. ನೀವು ಮಧ್ಯೆ ಹೇಳಿದ್ರಿ, ಒಂದು 2 ಲೈನ್ ಹೇಳ್ಬೋದಾ? ಶ್ರೀ ಕುಮಾರ ಶಿವಯೋಗಿ ಬಾರೈ, ಶ್ರೀಕರನೇ ಸುಖದ ಪಥವ ತೋರೈ, ಶ್ರೀ ಕುಮಾರ ಶಿವಯೋಗಿ ಬಾರೈ. ಆ್ಯಕ್ಚುಲಿ ಈ ವಿಡಿಯೋನಲ್ಲಿ ಇನ್ನೊಂದು ಅನೌನ್ಸ್ಮೆಂಟ್ ನೋಡಿದೆ, ಆಟೋಲೆಲ್ಲ ಹೇಳ್ಬೇಕಾರೆ ಅದು ಅನೌನ್ಸ್ಮೆಂಟ್ ಮಾಡಿದ್ರೆ ಹೇಗಿರುತ್ತೆ? ಇವಾಗ ಇಲ್ಲೇ ಆ ನಾಟಕ ನಡೀತಾ ಇದೆ ಅನ್ಕೊಳ್ಳಿ, ಅನೌನ್ಸ್ಮೆಂಟ್ ಮಾಡಿದ್ರೆ ಹೆಂಗಿರುತ್ತೆ? ಮರ್ಯಾದ್ರಿ ಕಲಾಭಿಮಾನಿಗಳೇ, ಇದೇ ನಿಮ್ಮ ಬೆಂಗಳೂರು ನಗರದಲ್ಲಿ ಅಬ್ಬಯ್ಯನಾಡು ಸ್ಟುಡಿಯೋದಲ್ಲಿ ಕಾಮಿಡಿ ಕಿಲಾಡಿಗಳು ಸೀಸನ್ 5 ಭಾರಿ ಭರ್ಜರಿ ಐತ್ರಿ ಶೋ. ಮಸ್ತ್ ನಾಟಕಗಳು ಇರ್ತಾವ, ಲಘು ಬರ್ರಿ, ಟಿಕೆಟ್ ಸಿಗುದಿಲ್ಲ ಆಮೇಲೆ. ಸೊ ನಿಮ್ಮ ಒಂದು ಪಾತ್ರದ ಬಗ್ಗೆ, ನಿಮ್ಮ ಬೆಳವಣಿಗೆ ಬಗ್ಗೆ ಅಪ್ಪ ಅಮ್ಮ ಏನು ಹೇಳ್ತಾರೆ? ಅಪ್ಪ ಫುಲ್ ಖುಷಿ ಆಗೈತ್ರಿ. ಈಗ ಅಂಕ್ರು ಅಲ್ಲಿ ಮೊದ್ಲಕ್ಕೆ ನಾಟಕ ಕಂಪ್ನಿ ಬಂದಲ್ಲ ಸರ್, ಬಂದಾಗ ಎದಕ್ಕೆ ಬಂದು ನೀನು ಸಾಕಾಗಿತ್ತು, ಯಾಕಂದ್ರೆ ಭಾಳ ಮಮ್ಮಿ ಈಗಾದ್ರೂ ಬಂಗಾರ ತಾಳಿ ಚೈನ್ ಇಲ್ಲ, ಏನೂ ಇಲ್ಲ ಸರ್. ಏನೇನು ತಾಳಿ ಚೈನ್ ಏನೂ ಇಲ್ಲ ಸರ್. ಅಲ್ಲ ಅದೇ ಅಂದ್ರೆ ಏನು ಮಾರಿ ಕಲಾವಿದ್ರಿಗೆ ದುಡ್ಡು ಕೊಡ್ತಿದ್ರು ಸರ್. ಸೊ ಏನು ಹೇಳ್ತಾರೆ ಅಮ್ಮ? ಅಲ್ಲೂ ಏನೋ ಬೇಜಾರು ಮಾಡ್ಕೊಂತ ಇದ್ದಾರೆ ಅಮ್ಮ, ನಮ್ಮ ನಾಟಕದವರು ಅಂತ ಬೇಜಾರು, ಎಲ್ಲರೂ ಹೀಯಾಳಿಸ್ತಾರೆ. ನಮಗೂ ಅಸಹ್ಯ ಮಾಡ್ಯಾರ ಸರ್ ಊರಾಗ. ಏನಂತ? ನಾಟಕದವ್ರ ಮಕ್ಕಳು ಅಂತಂದು ಒದ್ದು ಹೊರಗೆ ಹಾಕೋದನ್ನೆಲ್ಲ ಮಾಡ್ಯಾರ ಸರ್. ಅಂದ್ರೆ ಈ ಒಂದು ಕುಟುಂಬ ಏನಿದೆ, ನಾಟಕದಿಂದ ಬರುವಂತ ಹಣದಲ್ಲಿ ಮನೆಗೆ ಅಂತ ಸ್ವಲ್ಪ ಖರ್ಚನ್ನ ಇಟ್ಕೊಂಡು ಇನ್ ಮಿಕ್ಕಿದೆಲ್ಲ ಹಣನ ವಾಪಸ್ ನಾಟಕಕ್ಕೆ ಹಾಕ್ತಾರೆ. ದೇವಸ್ಥಾನ, ಊರಿನ ಅಭಿವೃದ್ಧಿ, ಇದೆಲ್ಲದಕ್ಕೂ ಖರ್ಚು ಮಾಡಿದಂತ ಕುಟುಂಬ ಅಂತೆ. ನಿಜವಾಗ್ಲೂ ಬಹಳ ಹೆಮ್ಮೆ ಆಗುತ್ತೆ ನಿಮ್ ಕುಟುಂಬದ ಬಗ್ಗೆ ಮಾತಾಡಕ್ ಹೋದ್ರೆ. ಸೊ ಈಗ ಅಪ್ಪ ಅಮ್ಮಂಗೆ ಏನು ಹೇಳ್ತೀವಿ ಹೇಳಪ್ಪ? ಓಲಿಲ್ಲೇ ಅಪ್ಪ ಚಲೋ ಮಾಡ್ತೀನಪ್ಪ. ಸ್ವಲ್ಪ ನನ್ನ ನರ್ವಸ್ನಾಗಾಗಿ ನಾನು ಬಹಳ ಖುಷಿ ಆಯ್ತು ನಿಮ್ನೆಲ್ಲ ಇಲ್ಲಿ ನೋಡಿ. ತುಂಬಾ ಧನ್ಯವಾದ. ಯಾಕಂದ್ರೆ ಅಂತ ಒಂದು ಪರಂಪರೆ ಇರುವಂತ ಕುಟುಂಬ ನಿಮ್ದು. ನಿಮ್ಮನ್ನ ಈ ವೇದಿಕೆ ಮೇಲೆ ಬರ್ಮಾಡ್ಕೊಂಡಿದ್ದು ನಮ್ಮೆಲ್ಲರಿಗೂ ತುಂಬಾ ಖುಷಿಯಾಗಿದೆ. ಪರಿಚಯ ಮಾಡ್ಕೊಡಿ ವಿಜಯ್. ಅಪ್ಪಾರ್ರಿ ಮಂಜುನಾಥ್ ಜಾಲ್ಯಾಳ ಅಂತ, ಅವ್ರ ಅಪರಂಜಿ ಸಂಘ. ನಮಸ್ಕಾರ. ಅವ್ರು ಮಹಾದೇವ್ ಜಾಲ್ಯಾಳ, ನಮ್ಮ ಚಿಕ್ಕಪ್ಪ, ಇವ್ರ ತಮ್ಮವ್ರು ಸರ್. ನಮಸ್ಕಾರ ಸರ್. ಮೊದಲನೇ ಎಪಿಸೋಡ್ ಇಂದ ಹೇಳ್ತಾ ಇದ್ವಿ ನಿಮ್ದು ಆ ಕುಟುಂಬದ ಬಗ್ಗೆ ಸಾಕಷ್ಟು ನಾವು ಮಾತಾಡಿದ್ವಿ ಈ ಶೋನಲ್ಲಿ. ಸೊ ನೀವ್ ಹೇಳಿ ಸರ್, ಆ ಕುಟುಂಬದ ಕುಡಿ ಇವತ್ತು ಈ ಶೋನಲ್ಲಿದ್ದಾರೆ, ಏನ್ ಅನ್ಸುತ್ತೆ ನಿಮ್ಗೆ? ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಸರ್. ಗಂಗಾಧರ ಶಾಸ್ತ್ರಿಗಳು 42ರಲ್ಲಿ ಸ್ಥಾಪನೆ ಮಾಡಿದ್ರು. ಮುಂದೆ ಅವರು 75ರಲ್ಲಿ ತೀರ್ಕೊಂಡ ನಂತರ ನಮ್ಮ ತಂದೆಯವರು ಜಾಲ್ಯಾಳ ವೀರಣ್ಣವರು ಆ ಸಂಸ್ಥೆಯನ್ನ ನಡೆಸ್ಕೊಂಡು ಬಂದ್ರು. ನಮ್ಮ ತಂದೆಯವರು 2004ರಲ್ಲಿ ತೀರ್ಕೊಂಡ ಮೇಲೆ ಹೀಗೆ ನಮ್ಮ ಚಿಕ್ಕಪ್ಪ, ನಮ್ಮ ಮಾವನವರು, ಹಾಗೆ ನಮ್ಮ ಅಕ್ಕನವರು, ಹಾಗೆ ನಾನು, ನಮ್ಮ ತಮ್ಮನವರು ಹೀಗೆ ಈಗ ನಡೆಸ್ಕೊಂಡು ಹೊರಟಿದೀವಿ ಸರ್. ಮೊದಲೇದಾಗಿ ಹೇಳ್ಬೇಕಂದ್ರೆ ನನಗೆ ತುಂಬಾ ಕನಸಿತ್ತು ನಾನು ಚಿತ್ರರಂಗದಲ್ಲಿ ಪಾತ್ರ ಮಾಡಬೇಕು ಅಂತ. ಆದ್ರೆ ನನ್ನ ಪ್ರತಿಭೆಯನ್ನ ಗುರುತಿಸಿ 1994ರಲ್ಲಿ ಸುಂದರ ಕೃಷ್ಣ ಅಪ್ಪಾಜಿ ಅವರು ಸೂಪರ್ನೋವಾ 459 ಚಲನಚಿತ್ರದಲ್ಲಿ ನನಗೆ ಮೂಕನ ಪಾತ್ರವನ್ನ ಕೊಟ್ಟರು. ತದನಂತರ ಅವರು ಒಳ್ಳೊಳ್ಳೆ ಅವಕಾಶಗಳನ್ನು ಕೊಡ್ತಿದ್ರು. ಆದರೆ ಅವ್ರು ತೀರು ಹೋದ ನಂತರ ನಾನು ಪುನಃ ರಂಗಭೂಮಿಗೆ ತೆರಳಬೇಕಾಯಿತು. ನಮ್ಮ ಅಜ್ಜನವರು ನಡೆಸಿದ್ರು, ತಂದೆಯವರು ನಡೆಸಿದ್ರು, ನಾನು ನಡೆಸಿದೆ. ನನ್ನ ಮಗ ಆ ಸಂಸ್ಥೆಯನ್ನು ನಡೆಸಿಕೊಂಡು ಅದನ್ನ ಶತಮಾನೋತ್ಸವದ ಹತ್ರ ಕೊಂಡೊಯ್ಯಬೇಕು ಅಂತ ನನ್ನ ತುಂಬು ಹೃದಯದ ಆಸೆ ಸರ್.
ಈಗ ಈ ಕಾಮಿಡಿ ಕಿಲಾಡಿಗಳು ಶೋದಲ್ಲಿ ಪಾತ್ರ ಮಾಡ್ತಾ ಇದ್ದೆ, ನಾನು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಸರ್. ನನಗೆ ಈ ವೇದಿಕೆಯನ್ನು ನೋಡಿ ನನಗೆ ಮಾತೇ ಬರದಂತಾಗಿದೆ ಸರ್. ನಿಮ್ಮನ್ನೆಲ್ಲ ನೋಡುವಂತಹ ಒಂದು ಭಾಗ್ಯವನ್ನು ಕರುಣಿಸಿದ ಕರ್ನಾಟಕದ ಮಹಾಜನತೆಗೆ ಹಾಗೂ ಜಿ ಕನ್ನಡದ ವಾಹಿನಿಗೆ ಎಲ್ಲರಿಗೂ ನನ್ನ ಅನಂತ ಅನಂತ ಶತಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಮಂಜುನಾಥ್ ಸರ್. ಅಮ್ಮ ನೀವ್ ಹೇಳಿ, ಸೊ ಮಗನ ಯಾವತ್ತೂ ಬಿಟ್ಟಿರಲ್ಲ ನೀವು ಅಂತ ಕೇಳ್ಪಟ್ವಿ. ಎಷ್ಟು ಮಿಸ್ ಮಾಡ್ಕೋತಿದ್ರಿ ಆ ಮಗನ? ಬಾಳ್ರಿ ಯಾಕಂದ್ರ ಒಂದು ಊಟ ಸುದ್ದಿ ಮಾಡ್ಬೇಕಾದ್ರೆ 10 ಸಲ ಕರಿಬೇಕ್ರಿ ನಾನು. ಬಾರು 2 ಶೋ ಬಿಟ್ಟ ಮೇಲೂ ಬಿಸಿ ರೊಟ್ಟಿ, ಹೆಸರು ಕಾಳು ಪಲ್ಯ, ಹಸಿ ಮೆಣಸಿನಕಾಯಿ ಚಟ್ನಿ, ಮೊಸರು ಅಂದ್ರೆ ಅವ್ನಿಗೆ ಇಷ್ಟ ರೀ. ಅವ ಒಳ್ಳೆ ಮಾತಿಗೊಮ್ಮೆ ಅದೊಂದ್ ಅಂತನ್ರಿ, ನಮ್ಮ ಹೋಗಿ ತಾಳಿ ಚೈನ್ ಇಲ್ಲ, ಬಂಗಾರ ಇಲ್ಲ, ಅದು ನನಗೆ ಅದೆಲ್ಲ ಬೇಕಾಗಿಲ್ರಿ. ಇಲ್ಲಿ ಬಂದನಲ್ರಿ ವಜ್ರನ ಕೊಟ್ಟಂಗ ಆಗ್ಬಿಟ್ಟತ್ತ. ನನಗ್ ದೊಡ್ಡ ವಜ್ರನ ಕೊಟ್ಟಂಗ ಆಗೈತ್ರಿ ನನ್ ಮಗ. ನಾ ಹಡ್ದಿದ್ದಕ್ಕೂ ಸಾರ್ಥಕ ಆಗೈತ್ರಿ ಇವನ್ನ. ಯಾಕಂದ್ರ 3 ಹೆಣ್ಣಿನ ಮೇಲೆ ಒಬ್ಬನ ಗಂಡ ಮಗ ರೀ. ನನಗ ಬಾಳ ಮಕ್ಕಳ ಮೇಲೆ ಹುಟ್ಟಿದವ್ರಿ ಇವ, 4ನೇದವ್ರಿ ಇವ. ಅದಕ್ಕೆ 3 ಹೆಣ್ಣಿನ ಮೇಲೆ ಒಂದು ಮುತ್ತು ರಾಜ ಹುಟ್ಟ್ಯಾನ್ರಿ ನನಗ. ಒಂದ್ ಅರ್ಧ ತಾಸು ಮುಂಚೆ ಬಂದಿದ್ರಿ, ಇವನು ಹೆಣ್ಣು ಹುಡುಗಿನ ಆಗಿದ್ದ. ಹೇಳಿ ಚಿಕ್ಕಪ್ಪ, ಏನ್ ಹೇಳ್ತೀರಾ ನಿಮ್ಮ ಮಗನ ಬಗ್ಗೆ? ಒಟ್ಟು ಅವಂಗ ಒಳ್ಳೇದಾಗ್ಲಿ, ಎಲ್ಲರ ಆಶೀರ್ವಾದ ಅವನ ಮ್ಯಾಗ ಇರಲಿ. ಮಕ್ಕಳಿ ಹೇಗೆ ಅನಿಸ್ತು ಅಂತ ಜಡ್ಜಸ್ನು ಕೇಳ್ಬೋಣ. ಭಟ್ರೆ ಏನ್ ಹೇಳ್ತೀರಿ? ಈ ಕಲಾ ಸೇವಕರು ಅಂದ್ರೆ ಹೇಳ್ತೀನಿ, ಕಲಾ ಪೋಷಕರು ಅಂತ ಹೇಳ್ತೀನಿ, ಈ ಕುಟುಂಬದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಲ್ಲಿ ಕಲೆ ಉಳಿದು ಬೆಳೆದು ಒಂದು ನಗು, ಪರಿಶುದ್ಧವಾದ ನಗು ಏನಾರ ಉಳಿದು ಬೆಳೆಯುತ್ತೆ ಅಂದ್ರೆ ಈ ತರದ ಕಂಪನಿ ನಾಟಕಗಳಲ್ಲೇನೆ. ಅದು ಎಷ್ಟು ಕಾಲದ ಪರಂಪರೆ ಇದೆ ಅದಕ್ಕೆ. ಚಿತ್ರಗಿ ಕಂಪನಿ ನಾವು ಸಣ್ಣ ಹುಡುಗರಿರ್ತಾಯಿಂದ ಕೇಳಿದೀವಿ. ಅವರ ತಾತ ಮಹನೀಯ ಕಲಾವಿದರು. ಆ ಇಡೀ ವಂಶ ಒಂದು ನಾಟಕಕ್ಕೆ, ಒಂದು ಜನರ ಮನರಂಜನೆಗೆ ಅವ್ರ ಇಡೀ ಕುಟುಂಬನೇ ಅವ್ರ ಶ್ರಮ, ಅವ್ರ ಬದುಕನ್ನು ಎತ್ತಿಟ್ಟಿದಾರಲ್ಲ, ಅವ್ರಿಗೆ ಒಂದು ದೊಡ್ಡ ನಮಸ್ಕಾರ. ಅವರ ಆ ವಂಶದ ಕುಡಿ ವಿಜಯ್ ಅದನ್ನು ತುಂಬಾ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ಬೇಕು. ಇನ್ನೇನು 100 ವರ್ಷ ಆಗ್ಬಿಡುತ್ತೆ ನಿಮ್ಮ ಕಂಪನಿಗೆ. ಇಡೀ ನಾಡಿನ ಹಾರೈಕೆ ಜೊತೆಗೆ 1000 ವರ್ಷ ಚಿತ್ರಗಿ ಕಂಪನಿ ಬಾಳ್ಲಿ. ಜೈ ಉತ್ತರ ಕರ್ನಾಟಕ, ಜೈ ಕರ್ನಾಟಕ. ಧನ್ಯವಾದ. ವಿಜಯ, ಇವತ್ತು ನಿಮ್ಮ ತಾಯಿ ಹೇಳ್ತಾ ಇದ್ದೆ, ನೀನು ಹೇಳ್ತಿದ್ದೆ ನನ್ನ ತಾಯಿ ಬಂಗಾರವನ್ನು ಕೊಟ್ಟು ಮಾರಿ ಕಲಾವಿದರನ್ನ ಸಾಕ್ತಾ ಇದ್ರು ಅಂತೇಳಿ. ನೀನು ಆ ತಾಯಿಗೆ ಬಂಗಾರವನ್ನು ಕೊಡೋದು ಯಾವ ತರ ಅಂತಂದ್ರೆ, ನೀನು ಚೆನ್ನಾಗಿ ಬೆಳೆದು ನೀನು ಸಾಧನೆ ಮಾಡಿ ನಿನ್ನಿಂದ ಅವರು ಗುರುತಿಸ್ಕೊಂಡ್ರೆ, ಇವರು ವಿಜಯನ ತಂದೆ ತಾಯಿಗಳು, ಇವರು ವಿಜಯನ ತಾತ ಅಂತ ಅವರು ಗುರುತಿಸ್ಕೊಳ್ಳೋದಾದ್ರೆ, ಅಲ್ಲಿ ನೀನು ಅವರಿಗೆ ಕೊಟ್ಟಂತ ದೊಡ್ಡ ಬಂಗಾರಕ್ಕಿಂತ ವಜ್ರಕ್ಕಿಂತ ಏನೇನಿದೆ ಶ್ರೀಮಂತತನ, ಅದೆಲ್ಲದಕ್ಕಿಂತ ಹೆಚ್ಚು ಅಪ್ಪ. ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿದ್ದು ಅವ್ರ ಫ್ಯಾಮಿಲಿಗೆ ಶುಭ ಹಾರೈಸ್ತೀನಿ. ನಿಮ್ಮ ತಂದೆಯ ಹೆರಿಟೇಜ್ ಏನಿತ್ತು ಅಂತ ನೀವು ಅನ್ಕೊಂಡಿದ್ದೀರಿ, ಅದನ್ನು ನಿಮ್ಮ ಮಗ ಮುಂದುವರಿಸಿ ಅವರ ತಾತನ ಹೆಸರನ್ನ ಉಳಿಸ್ತಾನೆ ಅನ್ನೋದು ಇಲ್ಲಿ ನಿರೂಪಣೆ ಮಾಡಿದ್ದಾನೆ. ಚೆನ್ನಾಗಿ ಇಸ್ ಅ ವೆರಿ ಗುಡ್ ಆಕ್ಟರ್, ಚೆನ್ನಾಗಿ ಮಾಡ್ತಿದ್ದಾನೆ, ಎಲ್ಲ ಕಡೆ ಒಳ್ಳೆ ಹೆಸರು ತಗೊಂಡಿದ್ದಾನೆ. ಆಮೇಲೆ ನೀವು ಹೇಳಿದ್ರಿ ಕಲಾವಿದರು ಅಂತ ನಮಗೆ ಹೀಯಾಳಿಸ್ತಾರೆ, ಹಾಗೆ ಅದೆಲ್ಲ ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ. ಇವತ್ತು ಎಲ್ಲರೂ ಕೂಡ ಮೊಬೈಲಲ್ಲೇ ಯೂಟ್ಯೂಬಲ್ಲೇ ಎಲ್ಲ ಮಾಡಿಕೊಂಡು ಎಲ್ಲರೂ ಕಲಾವಿದರಾಗಿದ್ದಾರೆ. ಈಗ ಪ್ರತಿ ಮನೆಗೆ ಒಲೆ ಇದ್ದಂತೆ ಪ್ರತಿ ಜಾಗದಲ್ಲೂ ಕಲೆ ಇರಲೇಬೇಕು ಅಷ್ಟೇ. ನಿಮ್ಮಿಬ್ಬರಿಗೂ ಶುಭ ಹಾರೈಕೆ, ಒಳ್ಳೇದಾಗ್ಲಿ. ನೀವು ಕಲಾವಿದರು ಆಗಿಲ್ಲ ಅಂತ ಕೊರಗೋಕೆ ಹೋಗ್ಬೇಡಿ. ಕಲೆ ನಿಮ್ಮ ಬ್ಲಡ್ ಅಲ್ಲಿ ಇದೆ, ಇದ್ದಿದ್ದಕ್ಕೆ ಅವ್ನು ನಿಮ್ಮಿಂದ ಬಂದಿದ್ದಾನೆ. ಸೊ ಕಲೆ ಟೋಟಲಿ ನಿಮ್ಮ ಫ್ಯಾಮಿಲಿ ಇದೆ. ನಿಮ್ಮ ಫ್ಯಾಮಿಲಿಗೆ ಶುಭ ಹಾರೈಕೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಜಗನ್ನ, ಥ್ಯಾಂಕ್ ಯು.